By using the properties of definite integral, evaluate I is equal to 0 to a. ಹುಡುಗರ ಏನು ಪ್ರಾಪರ್ಟಿ ಉಪಯೋಗಿಸ್ಬೇಕು? ಯಾವುದು ಉಪಯೋಗ ಬರ್ತಿಲ್ಲ? ಮೊದಲಿದಂತೂ ಬರಲ್ಲ. ಎರಡನೇದು ಲಿಮಿಟ್ಸ್ ಫ್ಲಿಪ್ ಮಾಡ್ತು ಅಂದರೆ ನೆಗೆಟಿವ್ ಆಯಿತು ಅಂದರೆ ಏನು ಉಪಯೋಗ ಇಲ್ಲ. ಇದೇನು ಉಪಯೋಗ ಇಲ್ಲ. ಸ್ಪ್ಲಿಟ್ ಮಾಡೋದು ಬೇಕಾಗಿಲ್ಲ. ಇದು ನೋಡೋಣ ಅಲ್ವಾ? ಸೊ ವಿ ಗೋಣ ಮೇಕ್ ಯೂಸ್ ಆಫ್ 0 to a f of x dx is equal to 0 to a f of a minus x dx ಅಲ್ವಾ? a plus 0 is a minus x ಅಂತ ಹೇಳ್ತು ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ನಾವೇನು ಮಾಡಬೇಕು? a minus x ಬರ್ಕೊಬೇಕು. ಸೊ ಎಕ್ಸ್ ಎಲ್ಲಿದೆಯೋ a minus x dx. ಮತ್ತಿರ್ಗ ಮತ್ತೊಂದು ಎಕ್ಸ್ ಇದೆ ಇಲ್ಲಿ, a minus x ಆಗುತ್ತೆ ಪ್ಲಸ್ a ಮೈನಸ್ ಆಫ್ a minus x. ಸೊ ಇದು ಕಟ್ಟು. ಸೊ ಇದಿವಾಗ 0 to a square root of a minus x dx divided by square root of a minus x plus minus of minus root of x ಆಗುತ್ತಿದೆ. ಇವಾಗ ಏನು ಮಾಡೋದಿನ? ಇದು ಒಂದೇ ಥರ ಕಾಣ್ತಾ ಇದೆ. ಮೇಲ್ಗಡೆ ಒಂದು ನ್ಯೂಮಿನೇಟರ್ ಬದಲಾಗಿದೆ. ಏನು ಮಾಡೋದಿನ? ಯೋಚನೆ ಮಾಡಿ. ಹೌದು, ವಿ ನೀಡ್ ಟು ಆ್ಯಡ್ ಈಕ್ವೇಷನ್ 1 and 2. ಏನಕ್ಕೆ ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಡಿನಾಮಿನೇಟರ್ ಸೇಮ್ ಆಗಿರುತ್ತೆ, ಅದು ಕಟ್ ಹಾಕ್ಕೊಳುತ್ತೆ ಅಲ್ವಾ? ಸೊ ಎಲ್ ಎಚ್ ಎಸ್ ಅಲ್ಲಿ i plus i is 2i ಇಂಟಿಗ್ರೇಷನ್ ಆಫ್ 0 to a. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ x dx by square root of a minus x plus square root of x plus square root of a minus x dx divided by square root of a minus x plus square root of x dx. So I is equal to 0 to a LCM is root of x plus root of a minus x root of x plus root of a minus x dx. So both the numerator and denominator ಎರಡನ್ನು ಒಂದೇ ಇದೆ, ಕಟ್ ಹಾಕ್ಕೊಂಡು. ಸೊ ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ x ಬರುತ್ತೆ ಫ್ರಮ್ 0 to a. ಸೊ I is equal to a by 2 ಅಲ್ವಾ?